ನಾನು ಇದುವರೆಗೂ ರ್ಯಾಂಕ್ ಬರ್ದಿರೋ ಮಕ್ಳುಗಳನ್ನ ರ್ಯಾಂಕ್ ಬರ್ಸಿದ್ದೀನಿ. ಎಕ್ಸ್ಟ್ರಾ ಓದಿಸಿ ಅಲ್ಲ, ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಅಲ್ಲ. ನನ್ನ ಮೊಬೈಲಿಗೆ ನನ್ನ ಪಾಸ್ವರ್ಡ್ ಹಾಕ್ದೆ, ನಿಮ್ಮ ಪಾಸ್ವರ್ಡ್ ಹಾಕ್ದೆ, ಅದು ಓಪನ್ ಆಯ್ತು, ಆಪ್ರೇಟ್ ಮಾಡ್ತೀವಿ. ಏನಾದ್ರೂ ಸ್ಟೇಜ್ ಇರ್ಲಿ ಸರ್, ಸ್ಲೋ ಲರ್ನರು 10 ಸತಿ ಹೇಳ್ಬೇಕು, ಒಂದು 10 ಸರಿ ಇಲ್ಲ, 5 ಸರಿ ಇಲ್ಲ, ಏನಾದ್ರೂ ಇರಲಿ. ನೀವು ಮೊದಲೇ ಆರಂಭದಲ್ಲಿ ಹೇಳಿದ್ರಿ ಎಲ್ಲಾ ಮಕ್ಕಳು ಯುನಿಕ್ ಆಗಿರ್ತಾರೆ, ಎಲ್ಲ ಮಕ್ಕಳಿಗೂ ಬುದ್ಧಿವಂತ ಇರುತ್ತೆ, ಬ್ರೈನ್ ಇರುತ್ತೆ. ಎಕ್ಸಾಕ್ಟ್. ಆದ್ರೆ ಹೆಂಗ್ ಬಳಸ್ಕೊಳ್ಬೇಕು ಅದು ನೀವು ಹೇಳ್ಕೊಡ್ತೀರಿ. ಡಾಕ್ಟರ್ ಮುರಳಿ ಅವರು ಹೇಳ್ಕೊಡ್ತೀವಿ ಈ ತರ ಒಂದು ಟ್ಯಾಲೆಂಟ್ ಅನ್ನ. ಇದುವರೆಗೂ ಒಂದು 6,300ಕ್ಕೂ ಹೆಚ್ಚು ಜನಗಳ ಜೊತೆ ನಾವು ಕೆಲಸ ಮಾಡಿದೀವಿ. ಅದ್ರಲ್ಲಿ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ, ಬಿಸ್ನೆಸ್ ಓನರ್ಸ್ ಇದ್ದಾರೆ, ಕಪಲ್ ಕೌನ್ಸಿಲಿಂಗ್ಸ್ ಎಲ್ಲ ಮಾಡ್ತೀವಿ, ಫ್ಯಾಮಿಲಿ ಕೌನ್ಸಿಲಿಂಗ್. ನೆಕ್ಸ್ಟ್ ಕಪಲ್ಸ್ ಅಲ್ಲಿ ಮಾಡೋಣ, ಫ್ಯಾಮಿಲಿ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ನಿಮ್ಮ ಮಕ್ಕಳ ಭವಿಷ್ಯ ಏನು, ಹೆಂಗ್ ಓದ್ತಾರೋ ಏನೋ ಅಂತ ತುಂಬಾ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ದಯವಿಟ್ಟು ನನ್ನನ್ನು ನಂಬಿಕೆಯಿಂದ ಕಾಂಟ್ಯಾಕ್ಟ್ ಮಾಡಿ. ರಿಸಲ್ಟ್ಸ್ ಆರ್ ಗ್ಯಾರಂಟಿಡ್, ನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಒಂದು ಮಗು ಚೆನ್ನಾಗಿ ಓದಬೇಕು, ಬೆಳಿಬೇಕು ಅಂತಂದರೆ ಏನು ಸೈನ್ಸ್, ಅದರಿಂದ ಏನು ಇರೋಂಥ ಸೈನ್ಸ್ ಏನು ಶಾರ್ಟಾಗಿ ಹೇಳ್ಬಿಡಿ, ನಮ್ಮ ಅಪ್ಪ ಮಗ ನೀಟಾಗಿ ಅರ್ಥ ಆಗ್ಬಿಡ್ಬೇಕು. ಪ್ರತಿಯೊಂದು ಮಗು ಕಲಿಕಾ ವಿಧಾನಗಳು ಬೇರೆ ಬೇರೆನೇ ಇರುತ್ತೆ. ಬೇಸಿಕಲಿ 3 ಸ್ಕಿಲ್ಸ್ ಇರುತ್ತೆ ಸರ್: ಕಾನ್ಸಂಟ್ರೇಷನ್, ಕಾಂಪ್ರಹೆನ್ಷನ್, ಮೆಮೊರಿ ಅಂತ. ಕಾನ್ಸಂಟ್ರೇಷನ್ ಅಂತ ಬಂದಾಗ ಮೋನೋ ಪರ್ಫಾರ್ಮರ್ ಅಂತ ಇರ್ತಾರೆ, ಮಲ್ಟಿಟಾಸ್ಕರ್ ಅಂತ ಇರ್ತಾರೆ. ಮೋನೋ ಪರ್ಫಾರ್ಮರ್ ಒಂದು ಟೈಮಲ್ಲಿ ಒಂದು ಕೆಲಸ ಮಾತ್ರ ಮಾಡ್ತಾರೆ. ಮಲ್ಟಿಟಾಸ್ಕರ್ಸ್ ಒಂದೇ ಟೈಮಲ್ಲಿ ಮಲ್ಟಿಪಲ್ ಆ್ಯಕ್ಟಿವಿಟಿಗಳನ್ನ ಮಾಡ್ತಿರ್ತಾರೆ. ಅದಕ್ಕೆ ಬೇಕಾಗಿರೋ ವಾತಾವರಣ ಕೊಡಬೇಕು. ಗ್ರಾಸ್ಪಿಂಗ್ ಸ್ಪೀಡ್ ಅಂತ ಬಂದರೆ ಎಷ್ಟು ಫಾಸ್ಟಾಗಿ ಗ್ರಹಿಸ್ತಾರೆ ಅಂತ. ಕೆಲವೊಬ್ಬರು ಅಡಿಕ್ವೇಟ್ ಇರ್ತಾರೆ, ನಾರ್ಮಲ್ ಇರ್ತಾರೆ, ಎಕ್ಸಲೆಂಟ್ ಇರ್ತಾರೆ. ಅಡಿಕ್ವೇಟ್ ಇರೋ ಮಗು 3 ಸತಿ ಕಲಿಬೇಕು, ನಾರ್ಮಲ್ ಇರೋ ಮಗು 2 ಸತಿ ಕಲಿಬೇಕು, ಎಕ್ಸಲೆಂಟ್ ಇರೋ ಮಗುಗೆ 1 ಸತಿಗೆ ಕಲಿಯಕ್ಕಾಗುತ್ತೆ. ಇದು ಜನರಲ್ ಇನ್ಪುಟ್ಸ್. ಯಾವಾಗ ಸ್ಪೆಸಿಫಿಕ್ಕಾಗಿ ಕಲ್ತ್ಕೊತೀರಾ, 3 ಸತಿ ಕಲಿಯೋ ಮಗು 1 ಸತಿ ಕಲಿತಾಗ ಕಾನ್ಫಿಡೆನ್ಸು, ಸೆಲ್ಫ್ ಇಮೇಜು, ಸೆಲ್ಫ್ ಎಸ್ಟೀಮ್ ಅನ್ನೋದು ಬೂಸ್ಟ್ ಆಗ್ತಾ ಹೋಗುತ್ತೆ. ಅದೇ ಥರ ಮೆಮೊರಿ ಯಾವ ಚೆನ್ನಾಗಿ ಫಾರ್ಮೇಷನ್ ಆಗಬೇಕಪ್ಪ ಅಂತ ಹೇಳಿದ್ರೆ, ಆಡಿಟರಿ, ವಿಜುವಲ್, ಕೈನೆಸ್ಥೆಟಿಕ್ ಅಂತ ಇರುತ್ತೆ. ಆಡಿಟರಿ ಇರೋವಂಥ ಮಕ್ಳುಗಳು ಯಾವಾಗಲೂ ಬಾಯ್ಬಿಟ್ಟು ಓದ್ಕೊಳ್ಬೇಕಾಗಿರುತ್ತೆ. ವಿಜುವಲ್ ಇರೋ ಮಕ್ಳುಗಳು ಯಾವಾಗಲೂ ಮನಸ್ಸಲ್ಲಿ ಓದ್ಕೊಬೇಕಾಗಿರುತ್ತೆ. ಕೈನೆಸ್ಥೆಟಿಕ್ ಇರೋವಂಥ ಮಕ್ಳುಗಳು ಓದೋದಕ್ಕಿಂತ ಮುಂಚೆ ಆಟ ಆಡಿದ ಮೇಲೆ ಓದ್ಕೊಂಡ್ರೆ ಅವ್ರಿಗೆ ಮೆಮೊರಿ ಅನ್ನೋದು ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗುತ್ತೆ. ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ. ಪ್ರತಿ ಮಕ್ಕಳ ಕಲಿಕಾ ವಿಧಾನಗಳನ್ನು ನಾವು 12ರಿಂದ 15 ಇನ್ಪುಟ್ಸ್ಗಳಾಗಿ ಪ್ರೊವೈಡ್ ಮಾಡ್ತೀವಿ. ಅದರಲ್ಲಿ ಯಾವುದನ್ನು ಫಾಲೋ ಮಾಡಿದರೂ ಆ ಮಗು ತುಂಬ ಚೆನ್ನಾಗಿ ಕಲಿಬೋದು. ಬೇರೆ ಯಾವುದೇ ಪಾಯಿಂಟ್ ಫಾಲೋ ಮಾಡಿದ್ರು ಬ್ರೈನ್ ಕನ್ಫ್ಯೂಸ್ ಆಗಿಬಿಡುತ್ತೆ, ಅದರಿಂದ ಮಗು ಚೆನ್ನಾಗಿ ಓದೋಕ್ಕಾಗಲ್ಲ. ಆಮೇಲೆ ಮಗು ದಡ್ಡ ಇದ್ದಾನೆ, ಜಾಣ ಇಲ್ಲ, ಈ ಥರ ಎಲ್ಲ ಹೇಳಿ ಮಕ್ಕಳಿಗೆ ಸೆಲ್ಫ್ ಇಮೇಜ್ ಡ್ಯಾಮೇಜ್ ಮಾಡಿ ಅವ್ರ ಕಾನ್ಫಿಡೆನ್ಸ್ನ ಕಡಿಮೆ ಮಾಡಿ ನಾಳೆ ದಿನ ಅವ್ರು ಬೆಳೆಯೋದಿಲ್ಲ ಅಂತ ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ನೀವು ಮಗು ಮೇಲೆ ಬ್ಲೇಮ್ ಮಾಡೋದಾಗಲಿ, ಕಂಪ್ಲೇಂಟ್ ಮಾಡೋದಾಗಲಿ ಮಾಡ್ಕೊಬೇಡಿ. ನೀವು ಗಿಲ್ಟ್, ರಿಗ್ರೆಟ್ ಫೀಲಿಂಗಲ್ಲಿ ಇರಬೇಡಿ. ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಯುವರ್ ಚೈಲ್ಡ್ ಸ್ಕಿಲ್ಸ್ ಬಿಹೈಂಡ್ ಸ್ಟಡೀಸ್. ಈ 3 ಸ್ಕಿಲ್ಸ್ ಬಗ್ಗೆ ನಿಮ್ಮ ಮಗು ಗೊತ್ತಾದರೆ ನಿಮ್ಮ ಮಗು ತುಂಬ ಚೆನ್ನಾಗಿ ಓದುತ್ತೆ. ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಪೇರೆಂಟ್ಸ್ಗಳು? ಸೊ ನಾವು ಬೆಂಗಳೂರಲ್ಲಿ ಇರ್ತೀವಿ ಸರ್, ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಗಳನ್ನ ತೊಗೊಂಡು ಅವ್ರು ನಮ್ಮ ಜೊತೆ ಬಂದು ಈ ಒಂದು ಸಂಪರ್ಕ ಮಾಡಿ ಎಲ್ಲ ಥರದ ಬೆನಿಫಿಟ್ಸ್ಗಳನ್ನ ತೊಗೋಬೋದು. ನೆಕ್ಸ್ಟ್ ಎಕ್ಸಾಮ್ ಶುರು ಆಗುತ್ತೆ, ಈ ಜನವರಿ ಆಗೋಯ್ತು, ಇನ್ನೊಂದು ಎಕ್ಸಾಮ್ಗಳು ಶುರು ಆಗುತ್ತೆ. ಫೀವರ್ಗಳು ಹೇಳಿದಲ್ಲ, ಒಳಗಡೆ ಬಟರ್ಫ್ಲೈ, ಕಪ್ಪೆಗಳು ಇವೆಲ್ಲ ಶುರು ಆಗ್ಬಿಡುತ್ತೆ. ಸೊ ಅಂಥ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಬಂದು ಅವರ ಫಿಂಗರ್ ಪ್ರಿಂಟ್ಸ್ನ ಕೊಟ್ಟರೆ ಸೊ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನಿಮ್ಮ ಕಡೆಯಿಂದ ಸಿಗುತ್ತೆ. ಸರ್, ಇವತ್ತು ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ ಅಂತ ಆದರೆ ನಾಳೆ ಬೆಳಿಗ್ಗೆ ಮಗುಗಳು ರಿಸಲ್ಟ್ಸ್ ಕಾಣುತ್ತೆ. ದಿಸ್ ಇಸ್ ಮೈ ಗ್ಯಾರಂಟಿ. ನಾನು ಇದುವರೆಗೂ ರ್ಯಾಂಕ್ ಬರ್ದಿರೋ ಮಕ್ಳುಗಳನ್ನ ರ್ಯಾಂಕ್ ಬರ್ಸಿದ್ದೀನಿ. ಎಕ್ಸ್ಟ್ರಾ ಓದಿಸಿ ಅಲ್ಲ, ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಅಲ್ಲ. ನನ್ನ ಮೊಬೈಲಿಗೆ ನನ್ನ ಪಾಸ್ವರ್ಡ್ ಹಾಕ್ದೆ, ನಿಮ್ಮ ಪಾಸ್ವರ್ಡ್ ಹಾಕ್ದೆ, ಅದು ಓಪನ್ ಆಯ್ತು, ಆಪ್ರೇಟ್ ಮಾಡಿದೆ. ಇಷ್ಟೇ. ಲೈಫ್ ಇಷ್ಟು ಈಸಿ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಮಕ್ಕಳು ಜೀನಿಯಸ್ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಏನಾದ್ರೂ ಸ್ಟೇಜ್ ಇರ್ಲಿ ಸರ್, ಸ್ಲೋ ಲರ್ನರು 10 ಸತಿ ಹೇಳ್ಬೇಕು, ಒಂದು 10 ಸರಿ ಇಲ್ಲ, 5 ಸರಿ ಇಲ್ಲ, ಏನಾದ್ರೂ ಇರಲಿ. ನೀವು ಮೊದಲೇ ಆರಂಭದಲ್ಲಿ ಹೇಳಿದ್ರಿ ಎಲ್ಲಾ ಮಕ್ಕಳು ಯುನಿಕ್ ಆಗಿರ್ತಾರೆ, ಎಲ್ಲ ಮಕ್ಕಳಿಗೂ ಬುದ್ಧಿವಂತ ಇರುತ್ತೆ, ಬ್ರೈನ್ ಇರುತ್ತೆ. ಎಕ್ಸಾಕ್ಟ್. ಆದ್ರೆ ಹೆಂಗ್ ಬಳಸ್ಕೊಳ್ಬೇಕು ಅದು ನೀವು ಹೇಳ್ಕೊಡ್ತೀರಿ. ಡಾಕ್ಟರ್ ಮುರಳಿ ಅವರು ಹೇಳ್ಕೊಡ್ತೀರಿ. ಗ್ರೇಟ್ ಸರ್. ಮಾಡೋಕ್ಕಾಗತ್ತೆ ಸರ್, ನಿಜವಾಗ್ಲೂ ಮಾಡೋಕ್ಕಾಗತ್ತೆ. ಓಕೆ. ಸೊ ಅವ್ರು ಬರ್ಬೇಕಾದ್ರೆ ಏನಿಲ್ಲ, ಬರ್ಬೇಕಷ್ಟೇ. ಫಿಂಗರ್ ಪ್ರಿಂಟ್ಸ್ ತಗೊಂತೀವಿ, ನಾವೇ ಎಲ್ಲ ಹೇಳಿ ನಾವು ಕೇಳಿಸ್ತಿರ್ತೀವಿ. ಸ್ಪಾಟ್ ಎಲ್ಲ ಹೇಳ್ಬಿಡ್ತೀರಾ? ಸ್ಪಾಟ್ ಸರ್, ಅಲ್ಲ 10ರಿಂದ 15 ನಿಮಿಷ ಅಷ್ಟೇ. ಅಂದ್ರೆ ಎಲ್ಲ ಫಿಂಗರು ಹೇಳ್ತೀರಾ ನೀವು? ಎಲ್ಲ ಫಿಂಗರ್ ಪ್ರಿಂಟ್ಸ್ ನೋಡಿ ಒಂದು ಡಾಕ್ಯುಮೆಂಟ್ ಮಾಡ್ಕೊಟ್ಟಿರ್ತೀವಿ. ಎಲ್ಲ ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಿ. ಆ ಪರ್ಸೆಂಟೇಜ್ ನೋಡ್ಕೊಂಡು ನಾವು ಅವ್ರಿಗೆ ಗೈಡ್ಲೈನ್ಸ್ ಕೊಡ್ಬೇಕಾಗುತ್ತೆ. ಅವ್ರು ಏನಾದ್ರು ಅದನ್ನ ಡಾಕ್ಯುಮೆಂಟ್ ಏನಾದ್ರು ತರಬೇಕು, ಆತರ ಏನಿಲ್ಲ ಸರ್. ಮಕ್ಳು ಕರ್ಕೊಂಡ್ಬಂದ್ರೆ ಸಾಕು, ಕೈ ನೋಡ್ತೀರಿ, ಮಾಡ್ತೀರಿ. ಸಿನಿಮಾಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀರಾ ಸರ್, ಹಂಗ ಆರಾಮಾಗಿ ಬನ್ನಿ, ಯೂನಿಕ್ ಟ್ರೂತ್ ಒಂದು ಎಂಟರ್ಟೈನ್ಮೆಂಟ್, ಯೂನಿಕ್ ಟ್ರೂತ್ ಒಂದು ಮೂವಿ ಪ್ಲೇಸ್ ಅಂತ ಬನ್ನಿ. ಒಳ್ಳೆ ಝೂಗ್ ಹೋದಾಗ ಎಷ್ಟು ಖುಷಿಯಾಗಿ ಹೋಗ್ತೀರಾ, ಯಾವ್ದೋ ಒಂದು ಟೆಂಪಲ್ಗೆ ಹೋದಾಗ ಹೆಂಗ್ ಖುಷಿಯಾಗಿ ಹೋಗ್ತೀರಾ, ಆರಾಮಾಗಿ ಬನ್ನಿ. ಇಲ್ಲಿ ನಾವು ನಿಮ್ಗೆ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತೀವಿ. ಯಾವ ಪೇರೆಂಟ್ಸ್ಗೂ ಭಯಲ್ಲ, ಯಾರೋ ತಪ್ಪು ಮಾಡಲ್ಲ. ನಮಗೆ ಗೊತ್ತಿರಲಿಲ್ಲ, ಅದಕ್ಕೆ ಹಿಂಗೆ ಆಗೋಗಿದೆ. ಸರಿ ಮಾಡ್ಕೊಂಡ್ರೆ ಧೈರ್ಯ ಬರುತ್ತೆ.
ಆಮೇಲೆ ವಿನ್ ಆಗ್ಬೋದು. ಎಸ್, ಇದುವರೆಗೆ ಎಷ್ಟು ಮಕ್ಕಳಿಗೆ ಈ ತರ ಒಂದು ಟ್ಯಾಲೆಂಟ್ ಅನ್ನ ಅವ್ರಿಗೆ ಸೃಷ್ಟಿ ಇದುವರೆಗೂ ಮಾಡಿದ್ದಾರೆ? ಒಂದು 6,300ಕ್ಕೂ ಹೆಚ್ಚು ಜನಗಳ ಜೊತೆ ನಾವು ಕೆಲಸ ಮಾಡಿದೀವಿ. ಅದ್ರಲ್ಲಿ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ, ಬಿಸ್ನೆಸ್ ಓನರ್ಸ್ ಇದ್ದಾರೆ, ಕಪಲ್ ಕೌನ್ಸಿಲಿಂಗ್ಸ್ ಎಲ್ಲ ಮಾಡ್ತೀವಿ, ಫ್ಯಾಮಿಲಿ ಕೌನ್ಸಿಲಿಂಗ್. ನೆಕ್ಸ್ಟ್ ಕಪಲ್ಸ್ ಅಲ್ಲಿ ಮಾಡೋಣ, ಫ್ಯಾಮಿಲಿ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಎಕ್ಸಾಕ್ಟ್ಲಿ. ಓಕೆನಾ? ಈಗ ಮಕ್ಕಳು ಎಕ್ಸಾಮ್ ಬರ್ತಿದೆ, ಎಕ್ಸಾಮ್ ಎಪಿಸೋಡ್ ಎಕ್ಸಾಮ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಮಕ್ಕಳ ಭವಿಷ್ಯ ಏನು, ಹೆಂಗ್ ಓದ್ತಾರೋ ಏನೋ ಅಂತ ತುಂಬಾ ಕನ್ಫ್ಯೂಸ್ ಇದ್ರೆ ದಯವಿಟ್ಟು ನನ್ನನ್ನು ನಂಬಿಕೆಯಿಂದ ಕಾಂಟ್ಯಾಕ್ಟ್ ಮಾಡಿ. ರಿಸಲ್ಟ್ಸ್ ಆರ್ ಗ್ಯಾರಂಟಿಡ್, ನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಓಕೆ, ಇದು ಡಾಕ್ಟರ್ ಮುರಳಿ ಅವರು ಮಾತಾಡಿರುವಂಥದ್ದು ಯುನಿಕ್ ಟ್ರೂತ್. ಸೊ ಡಾಕ್ಟರ್ ಮುರಳಿ ಅವರು ಇದುವರೆಗೆ 6,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಥವಾ ಹಿರಿಯರಿಗೆ, ದೊಡ್ಡವರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಫ್ಯಾಮಿಲಿ ಪೀಪಲ್ಗೆ ಸೊ ಗೈಡ್ ಮಾಡಿ ಅವರಲ್ಲಿ ಸಂತಸವನ್ನು ಹುಟ್ಟು ಹಾಕಿದಂತು. ಇದು ರೈಟ್ ನ್ಯೂಸ್.